ಇದು ಡಾಕ್ಟರ್ ಏನಿತ್ತು ನೋಡಿದ್ನಂದ್ರೆ ಆಂಧ್ರ ಪ್ರದೇಶದಿಂದ ತೊಗೊಂಬಂದಿದ್ರಿ. ಅದಕ್ಕೆ RTO ಆಫೀಸರ್ ಇದಾರಲ್ಲೇ ಅವ್ರ ಬಂದಿದ್ದನ್ನು ಚೆಕ್ ಮಾಡೋರು. ಈ ಚೇಸಿನ ನಂಬರ್ ಇದ್ರಿ, ಇದು ಕರೆಕ್ಟ್ ಐತಿ, ಇಂಜನ್ ನಂಬರ್ ತಪ್ಪು ಬರ್ದಾರು. ಅದಕ್ಕೆ ಇಲ್ದಿದ್ರೆ RTO ಆಫೀಸರ್ ರಿಜೆಕ್ಟ್ ಮಾಡಿದ್ರಿ. ಅಣ್ಣವೆಲ್ಲ ಈಗ ಸ್ವಲ್ಪ ಏರಿ ಟ್ಯಾಕ್ಟ್ರಿಗೆ ಹಾಗೆ ಕಟ್ಕಾರ ನೋಡ್ರಿ. ಟ್ಯಾಕ್ಟರ್ ಇಲ್ಲದ್ರೆ ಫ್ಯಾಕ್ಟ್ರಿ ಹೋಗಿ ರೆಡಿ ಆಯ್ತು ನೋಡಿ. ಜೈ ಶ್ರೀರಾಮ್ ಎಲ್ಲರಿಗೂ. ನಾ ಇಲ್ಲದ್ರೆ ಈಗ ಒಂದು ವಾರ ಹಿಂದ್ಗಡೆ ಭಗವದ್ಗೀತೆ ಒಂದು ಆರ್ಡರ್ ಹಾಕಿರಿ. ಯಾಕಂದ್ರೆ ನಾವು ಓದೋದು ಪರ್ಸನಲ್ ಹಂಗೆ ಮಂದಿ ರೆಕಮೆಂಡ್ ಮಾಡಿರಿ. ಮತ್ತು ನಂಗೆ ಇಲ್ದ್ರೆ ನಮಗೆ ಐತಾವ ಭಗವದ್ಗೀತೆ, ರಾಮಾಯಣ ಇವೆಲ್ಲ ಬುಕ್ಗಳೆಲ್ಲ ಇದಾವಲ್ಲ ರೀ ಬರ್ದನು. ಅವನ್ನೆಲ್ಲ ಓದಬೇಕು ಅಂತ ಭಾಳ ಕ್ಯೂರಿಯಸ್ ಇತ್ತು. ಅದಕ್ಕೆ ಫಸ್ಟ್ ಬುಕ್ ತರಿಸಿದವ್ರಿ ಭಗವದ್ಗೀತೆ. ಇದನ್ನು ಓದಬೇಕು ಅಂತ ಡೈಲಿ ಬೆಳಿಗ್ಗೆ 5 ಗಂಟೆಗೆಲ್ಲ ಅದು ಓದಬೇಕು. ಒಂದು ರೂಟೀನ್ ಬಿ ಓದೈತಿ ಚಲೋ. ನಂಗೆ ಒಂದು ಇದನ್ನು ಸಿಕ್ಕಂಗೆ ಆಯ್ತು ರೀ. ಅಂದ್ರೆ ಲೈಫ್ದಾಗ ಯಾವ ಥರ ಇರಬೇಕು ಎಲ್ಲ ಲೆಸನ್ ಸಿಕ್ಕಂಗೆ ಆಯ್ತು. ಅದಕ್ಕೆ ನಮ್ಮ ಅಣ್ಣ ಭೀ ಹೇಳ್ತಿದ್ರು ರೀ ಓದೊಮ್ಮೆ ಅಂತ. ನಮ್ಮ ತಾದೊಬ್ಬರು ಓದಿರಿ, ಅವರು ಹೇಳ್ತಿದ್ರು ನಂಗೆ ಗೊತ್ತಿದ್ದವ್ರ. ಸೊ ಅದಕ್ಕೆ ತರಿಸಿದ್ದೇನೆ ರೀ ಭಗವದ್ಗೀತೆ ಬಂದೈತಿ. ಈಗ ಜಸ್ಟ್ ಬತ್ರಿ. ಇನ್ನದ್ರ ಇದನ್ನು ಓಪನ್ ಮಾಡೋಣ್ರಿ ಆತ. ಇಲ್ಲ ಪಾರ್ಸಲ್ ಅನ್ಬಾಕ್ಸ್ ಮಾಡಿದ್ರಿ. ಬುಕ್ ಇಲ್ಲರಿ ಈ ಥರ ಐತೆ ನೋಡ್ರಿ ಭಗವದ್ಗೀತಾ. ಫೋಟೋ ಎಲ್ಲ ಫುಲ್ ಕವರ್ ಎಲ್ಲ ಮೆಸ್ಟ್ ಐತ್ರಿ, ವರ್ತ್ ಐತಿ. ಅಂದ್ರೆ ನಾ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಬರ್ತೈತಿ ಮಾಡೋ ಅಂದ್ರೆ ಬೆಸ್ಟ್ ಕ್ವಾಲಿಟಿ ಐತ್ರಿ ನೋಡ್ರಿ. ಇದೊಂದು ಗಿಫ್ಟ್ ಏನಿಲ್ಲಗ್ರಿ. ಇದಿಲ್ದ್ರೆ ಓದುವಾಗ ಇಲ್ಕ ಅದನ್ನು ಕೈಯಾಗಿತ್ತು ಮಾಡ್ಕ. ಸೊ ಬುಕ್ ಓಪನ್ ಮಾಡಿರಿ ಆತ. ಓಪನ್ ಇಲ್ದ್ರೆ ನಿಮ್ಗೆ ಮತ್ತೊಮ್ಮೆ ಯಾವಾಗ ತೋರ್ಸೇನಂತಾರೆ. ಇನ್ನು ನಾಳೆ ಇಲ್ಲ ನಾಡ್ದಿಂದ ಓದಕ್ಕೆ ಚಾಲು ಮಾಡ್ತಾವಲ್ಲ, ಅವಾಗ ಇಲ್ಲದ್ರೆ ನಿಮ್ಗೆ ಬುಕ್ ಯಾವ ಥರ ಐತೆ ಅಂತ ತೋರ್ಸೇನಂತಾರೆ. ಅಂದ್ರೆ ಒಳಗೆ ಯಾವ ಥರ ಐತಿ ಓದ್ಕೊತೊಂಟಿರ್ತಾರಲ್ಲ ಗೊತ್ತಾಗ್ತೈತಿ ನಿಮ್ಗೆ ಯಾವ ಥರ ಐತೆ ಅಂತ. ದಿವಸ ವ್ಲಾಗ್ ಸ್ಟಾರ್ಟಿಂಗ್ಗೆಲ್ಲ ಎಂಡಕ್ಕೆ ಇದನ್ನು ಓದ್ತೇನಂತ್ರಿ. ಡೈಲಿ ವ್ಲಾಗ್ದಾಗ ಯೂಟ್ಯೂಬ್ದಾಗ ರೀ, ಇನ್ಸ್ಟಾಗ್ರಾಮ್ದಾಗ. ಸೊ ಫುಲ್ ಎಕ್ಸೈಟೆಡ್ ಇದ್ದಾನೆ ರೀ ನಾ ಇದನ್ನ ಓದಿಸಲೋಗಿ. ಯಾಕಂದ್ರೆ ಇದು ಭಾಳ ಐತೆ ರೀ, ಇದು ತರಿಸ್ಬೇಕು ಅಂತ ಫೈನಲಿ ಬತ್ತು. ಇನ್ನು ಟ್ಯಾಕ್ಟರ್ ಒಂದು ಸ್ವಲ್ಪ ಚಿಕ್ಕೋಟಿಗೆ ಹೋಗಿ ತೊಗೊಂಬರ್ತೈತ್ರಿ. ಹೊಸ ಟ್ಯಾಕ್ಟರ್ ಜಾಯಿಂಟ್ ಯಾರ ಹೋಗಿ ಬಂದತ್ತ. Many hours later. ಈಗ ನಿಮ್ಗೆ ಏನಿರಲಿಲ್ಲ ಟ್ಯಾಕ್ಟರ್ ಒಂದು ಚಿಕ್ಕೋಟಿಗೆ ಹೋಗಿ ಬರ್ತೈತಿ ಅಂತ RTO ಆಫೀಸ್ಗೆ. ಟ್ಯಾಕ್ಟರ್ ಹೋಗ್ರಿ ಅಂತ ಈಗ ಮಾಮ ಬಂದಾರ್ರಿ. ಇಲ್ಲರ ಮಾಮನ ಜೊತೆ ಟ್ಯಾಕ್ಟರ್ ನಮ್ಮ ಜಾಯಿಂಟ್ ಟ್ಯಾಕ್ಟರ್ ತೊಗೊಂಡ್ರೆ ಮಾಂದ್ರಿಗೆ ಹೋಗ್ರಿ. ಮಾಂದ್ರಾಗ ಇಲ್ದ್ರೆ ಡ್ರೈವರ್ ಅದ ನಿಮ್ಮ ಮನೇಲಿ ಕಲರ್ ಮಾಡ್ಕೊತಿರ್ಲಿಲ್ಲ, ಅವ್ರ ಅಣ್ಣ ಇದ್ದಾರೆ ರೀ. ಅವ್ರ ನನ್ನ ಜೊತೆ ಆ ಕಡೆ ಹೋಗಿ ಬರ್ತೀನಿ ಅಂತಾರೆ. ಅಣ್ಣ ಬರ್ತಾರೆ, ಮಾಮ ಇಲ್ತಾರೆ. ಇಲ್ಲಿ ಕಬ್ಬಿನ ಸೀಸನ್ ಸ್ಟಾರ್ಟ್ ಆಗಿರಲಿಲ್ಲ, ಗ್ಯಾಂಗ್ ಇಲ್ದ್ರೆ ಕಬ್ಬ ತುಂಬಿದೆ ಆ ಕಡೆ ಹೋಗೋರು. ಇಲ್ಲಿ ನೋಡಿ ಪೂರ ಎಲ್ಲ ಐತೆ ಐತೆ ನೋಡಿರಿ. ಈಗ ಮ್ಯಾಗಿಂದೆಲ್ಲ ಕಲರ್ ಮಾಡೋದಿತ್ರಲ್ಲ ಹೆಂಗೆ ಮಾಡಿದ್ರು ನೋಡ್ರಿ. ಅದ ರೀ ಕಲರ್ ಐತಿ ಮಸ್ತ್ ಸಣ್ಣ ಕಲರ್ ಎಲ್ಲ ಪೂರ ಇದೆಲ್ಲ ಕಲರೆಲ್ಲ ಮಾಡೋದೈತ್ರಿ. ಇದು ಮ್ಯಾಗಿಂದ ಇದು ನಂಬರ್ ಏನೋ ಬರೋದೈತ್ರಿ. ನೀರು ಬರೋದೇನು ಎಲ್ಲ ಆಗಿತ್ತು ಪೂರ. ಅವ್ರ ಮನೆ ಕಲರ್ ಮಾಡಿದ್ರೆ ಅವ್ರದ್ದು ಬರೋರಲ್ಲ ರೀ. ಬೇರೆದವ್ರದಾರ ಅಂದ್ರಿ, ಬೇರೆದವ್ರದಾರ ಅಂತ. ಹಾಂ ರೀ ಈಗ ಮ್ಯಾಗಿಂದಲ್ಲ ಹೆಂಗೆ ಮಾಡ್ಯಾರ ನೋಡಿದ್ರಿ ಪೂರ. ಹಾಂ ಇದು ಬೇರೆ ಇದು ಪೂರ. ಅವು ಇನ್ಕಮ್ ಅಂತ ತೋರಿಸಿ ನೋಡಿ ಡಬ್ಬಿ ರೀ. ಅವು ಬೇರೆ ರೀ, ಇವು ಬೇರೆ ಡಬ್ಬಿ ಅದಾವೆ. ಅವೆಲ್ಲದ್ರೆ ಪೂರ ಲೈಟ್ ಎಲ್ಲ ಮಾಡಿದ್ರಿ. ಇವು ಲೈಟೆಲ್ಲ ಏನಿಲ್ಲ ರೀ, ನಾರ್ಮಲ್ ಇದಾವೆ ರೀ. ಅವತ್ತು ಕೆಲ್ದಿದ್ರೆ ಹಿಂದಿಲ್ಲಿ ಪದ್ಧತಿ ರೀ, ಲೈಟ ಫುಲ್ ಮಾಡಿಫೈ ಮಾಡ್ದಂಗೆ ಇತ್ತು. ಇನ್ನಲ್ದ್ರೆ ಇದನ್ನು ಟ್ಯಾಕ್ಟರ್ ತೊಗೊಂಡೆ ಚುಕ್ಕಡಿ ಹೋಗ್ರಿ ಅಂತ. ಇಲ್ಲ ಟ್ಯಾಕ್ಟರ್ ತೊಗೊಂಡು ಚಿಕ್ಕೋಡಿ RTO ಆಫೀಸ್ಗೆ ಬಂದ್ರಿ. ಟ್ಯಾಕ್ಟರ್ ಇಲ್ಲದೆ ಇಲ್ಲಾಕೆ ತೊಗೊಂಬಂದ್ರೆ ರೀ. ಇದು ಟ್ಯಾಕ್ಟರ್ ಏನಿತ್ತು ನೋಡಿದ್ನಂದ್ರೆ ಆಂಧ್ರ ಪ್ರದೇಶದಿಂದ ತೊಗೊಂಬಂದಿದ್ರಿ. ಅದಕ್ಕೆ RTO ಆಫೀಸರ್ ಇದಾರಲ್ಲೇ ಅವ್ರಲ್ಲಿದ್ರೆ ಬಂದಿದ್ದನ್ನು ಚೆಕ್ ಮಾಡೋರು ರೀ. ಚೆಕ್ ಏನಂದ್ರೆ ರೀ, ಇವು ಲೈಟ್ಗಳ ಮತ್ತು ಹಾರ್ನ ಮತ್ತು ಇಲ್ದ್ರ ಗಾಲಿಗಳೆಲ್ಲ ರೀ, ಇವೆಲ್ಲ ಕರೆಕ್ಟ್ ಇದಾವೆ. ಏನಾರ ಮಾಡಿಫೈ ಎಲ್ಲ ಯಾವ ಹಾಕ್ಬಾರ್ದು ಅಂಥವು ಎಲ್ಲ ಹಾಕಿದ್ರೆ ಏನಂತ ಚೆಕ್ ಮಾಡ್ತಾರೆ. ಇಲ್ಲ ಹಾರ್ನೆಲ್ಲ ದೊಡ್ಡ ಹಾರ್ನ್ಗಳು ಹಾಕಿದ್ರಿ ನಾನು ಅವನ್ನೆಲ್ಲ ಚೆಕ್ ಮಾಡ್ತಾರೆ. ಅದ್ರ ಸಲುವಾಗಿ ಬರ್ತಾರೆ. ಈ ಟೈಮ್ ಇಲ್ದ್ರೆ 12:30 ಐತ್ರಿ. 1 ಗಂಟೆ ತನಕ ಬರ್ತಾರೆ ಅವ್ರು, ಬಂದು ಚೆಕ್ ಮಾಡ್ತಾರೆ. ಚೆಕ್ ಮಾಡ್ಕೊಂಡು ಇವೆಲ್ಲ ಅದಕ್ಕೆ ಇದಾವೆ ನೋಡಿರಿ. ಲೈಸೆನ್ಸ ಎಲ್ಲ ಇದೈತೆ ಚೆಕಿಂಗ ಎಲ್ಲ ಗಾಡಿಗಳು. ನಮ್ಮದು ಭೀ ನಾ ಗಾಡಿ ಲೈಸೆನ್ಸ್ ಮತ್ತು ದಿನ ಇಲ್ಲ ರೀ. ಗಾಡಿ ಲೈಸೆನ್ಸ್ ಟ್ಯಾಕ್ಟರ್ ಲೈಸೆನ್ಸ್ 2 ವೀಲರ್ 4 ವೀಲರ್ ತಗೊಂಡಿದ್ದೆ ನಾ ಬಿ ರೀ. ಟೈಮೇ ಸಿಕ್ಕಿಲ್ಲ ರೀ. ಇದು ಡೈಲಿ ವೀಡಿಯೋ ಮಾಡಬೇಕು ಅಂತ ಸ್ವಲ್ಪ ಟೈಮ್ ಸಿಕ್ಕಿಲ್ಲ. ನಮ್ಮ ತೊಗೊಂಡ್ರಿ ಆತ. ಇಲ್ಲಿ ಕೆಲವೊಂದಿಂದ ತೊಗೋಬೇಕು. ಯಾಕಂದ್ರೆ ನೋಡಿ ಏನಾರ ಪ್ಲ್ಯಾನ್ ಇತ್ತು ಅದ್ರ ಸಲ ಲೈಸೆನ್ಸ್ ಬೇಕು. ಈಗ ಹೇಳಲ್ರಿ ಒಂದು ಏನಾರ ಐತಿ ಅದ್ರ ಸಲ ಲೈಸೆನ್ಸ್ ತೊಗೊಳೋದೈತಿ. ಲೈಸೆನ್ಸ್ ತೊಗೊಂಡ್ರಿ ಅಂತ ನೋಡಿ. ಗಾಡಿಗಳೆಲ್ಲ ಅದ್ರ ಸಲ ಇದಾವೆ. ಎಷ್ಟು ಗಾಡಿಗಳು ಎಲ್ಲ ಗಾಡಿಗಳು. ಅಲ್ಲಿ ನಮ್ಮದು ಏಜೆಂಟ್ ಇದ್ದಾರೆ ಇಲ್ಲಿ ಮೇನ. ಇದು ಲೈಸೆನ್ಸ್ ಇದನ್ನು ಮಾಡ್ಕೊಂಡು ಚೆಕಿಂಗ್ ಮಾಡ್ಕೊಂಡ್ರಲ್ಲ, ಅದಕ್ಕೆ ಏಜೆಂಟ್ ಬರಬೇಕು. ಏಜೆಂಟ್ ಎಲ್ಲಿದ್ದಾರೆ ರೀ, ಅಲ್ಲಿ ಹೋಗ್ರಿ ಅಂತ. ಹೋಗಿ ಏಜೆಂಟಿಗೆ ಭೇಟಿಯಾಗಿ ಜಲ್ದಿ ಕೆಲಸ ಮುಗಿಸ್ಕೊಂಡ ಹೋಗೋಣ್ರಿ. ಟ್ಯಾಕ್ಟ್ರ್ ನೋಡಿದ್ರಿ ಒಂದು ಈಗ ಸೀಸನ್ ಸ್ಟಾರ್ಟ್ ಆಗಿದ್ರಿ ಟ್ಯಾಕ್ಟರ್ದು. ಅದನ್ನು ಟ್ಯಾಕ್ಟ್ರ್ ಈಗ ಕಬ್ಬ ತುಂಬ್ಕಾರಿ. ಮತ್ತೊಂದು ಟ್ಯಾಕ್ಟ್ರ್ ಇರಲಿ ಅರ್ಜುನ, ಅದರ ಇಲ್ದ ಕಬ್ಬ ತುಂಬ್ಕಾರಿ. ಅದ್ರ ಪೂರ ಸೀಸನ್ದು ನಾಳೆ ತೋರಿಸ್ತಾನಂತಾರೆ ನಿಮ್ಗೆ.
ಕಬ್ಬ ಕಡಿಯೋದು ಎಲ್ಲ ಪೂರ ಇವತ್ತು ಬೇಡ್ರಿ ಇವತ್ತಲ್ದ್ರೆ ಬೇರೆ ಬೇರೆ ಕೆಲಸ ನಾಳೆ ತೋರಿಸ್ತಾನದು ನೋಡಿ ಮಣಿಕಂಠ ಇವತ್ತಿಂದ ಈ ಟ್ಯಾಕ್ಟರ್ ಹೆಸರು ಮಣಿಕಂಠ ರೀ ನಾ ಬರುವ ಇದನ್ನ ನೋಡಿದ್ರೆ ಅವತ್ತಿಲ್ಲ ಇವತ್ತು ಟ್ಯಾಕ್ಟ್ರಿಗೆ ಹೆಸರು ಏನಾರು ಇಡಬೇಕು ಅಂತ ಅದಲ್ದ್ರೆ ಅರ್ಜುನ್ ಟ್ಯಾಕ್ಟ್ರ್ ಐತೆ ಮತ್ತು ಅರ್ಜುನ್ ಬಿ ಬೆಸ್ಟ್ ಅನಿಸ್ತೈತಿ ಇದು ಮಣಿಕಂಠ ಪಚ್ಚ ಅನಿಸ್ತೀರಿ ಹಾಂ ನಮ್ದು ಐತ್ರಿ ಯಾಕ್ರಿ ಪಾರ್ಕಿಂಗ್ ಐತ್ರಿ ಎಡ್ರಿ ಬೇರೆ 20 ರೂಪಾಯಿ ಪಾರ್ಕಿಂಗ್ ಐತಿ ಅಂತಾರೆ ಇನ್ನೂರ್ದು ಐತಿ ಇಲ್ಲರಿ ಇಲ್ಲೊಬ್ರು ದಾದಾ ಬಂದಿರಿ ಅವ್ರು ಹೇಳ್ತಿದ್ರು ಇದು ಮುಂದಿಂದ ಮತ್ತು ಟ್ರಾಕ್ಟರ್ದು ಹಿಂದೆ ನಂಬರ್ ಇರಬೇಕು ಅಂತ ಇಲ್ಲದ್ರೆ RTO ಆಫೀಸರ್ ಬರ್ತಾರೆ ನೋಡ್ರಿ ಅವ್ರು ಇಲ್ಲದ್ರೆ ಇದು ರಿಜೆಕ್ಟ್ ಮಾಡ್ತಾರ ಅನ್ಕತ್ತೀರಿ ಅದ್ರ ಹೋಗಿ ನಾವು ಮತ್ತೆ ಕೇಳಿದ್ರಿ ಏಜೆಂಟ್ಗೆ 10 ಜನ ಆತ ಈ ಸಲ ಏನಿಲ್ಲತ್ತಾರೆ ನೆಕ್ಸ್ಟ್ ಟೈಮ್ ಬರ್ತೀವಿ ನೋಡಿ ಅವಾಗ ಇಲ್ಲದ ನಂಬರ್ ಬೇಕಾದ್ರೆ ಮುಂದಿಂದ ಇದೊಳ್ಳಿ ಟ್ರಾಕ್ಟರ್ ನಂಬರ್ ಈಗೆಲ್ರಿ ಈಗ ನಡೀತಾರೆ ಇನ್ನೊಂದು ಸಲ ಬರೋದೈತಿ ಅವಾಗ ಬೇಕಂತ ಮರ್ಕರಲ್ಲಿ ಈಗ ಅವ್ರು RTO ಆಫೀಸರ್ ಇದ್ದಾರೆ ನೋಡ್ರಿ ಎಲ್ಲ ಪೂರ್ವ ಬೈಕ್ಗಳೆಲ್ಲ ಚೆಕ್ ಮಾಡಿರಿ ಈಗ ದೊಡ್ಡ ಗಾಡಿಗಳೆಲ್ಲ ಚೆಕ್ ಮಾಡ್ಕೊತ ಬರತ್ತಾರೆ ಲಾಸ್ಟಿಗೆ ಐತ್ರಿ ನಮ್ಮ ಗಾಡಿ ಆ ಕಡೆಯಿಂದ ಬರೋದವರು ನೋಡ್ರಿ ಏನೈತಿ ಪೂರ ಬಂದೆಲ್ಲ ಏನೆಲ್ಲ ಚೆಕ್ ಮಾಡ್ತಾರೆ ಟ್ರಾಕ್ಟರ್ ಎಲ್ಲ ಅವ್ರನ್ನ ಎಲ್ಲ ಅದಾಗನ ಹೋಗ್ರಿ ಇಲ್ಲದ್ರೆ RTO ಆಫೀಸರ್ ಬಂದು ಚೆಕ್ ಮಾಡಿ ಹೋದ್ರಿ ಆ ಥರ ಒಂದು ಪ್ರಾಬ್ಲಮ್ ತೆಗೆದ್ರಿ ಏನಂದ್ರೆ ಇಲ್ಲಲ್ರಿ ಇಲ್ಲಿ ನೋಡಿರಿ ಅವ್ರು ನಮ್ಮ ಟ್ರಾಕ್ಟರ್ ತೊಗೊಂಡಿರ್ತಾರಲ್ಲ ನಾವು ಆಂಧ್ರ ಪ್ರದೇಶದಿಂದ ಅಲ್ಲಿದ್ರೆ ಅವರ ನಂಬರ್ ಇಲ್ಲಿ ತಪ್ಪು ಬರ್ದಾರ ಇಂಜನ್ ನಂಬರ್ ಈ ಚೇಸಿ ನಂಬರ್ ಐತ್ರಿ ಇದು ಕರೆಕ್ಟ್ ಐತಿ ಇಂಜನ್ ನಂಬರ್ ತಪ್ಪು ಬರ್ದಾರು ಅದಕ್ಕೆ ಇಲ್ದಿದ್ರೆ RTO ಆಫೀಸರ್ ರಿಜೆಕ್ಟ್ ಮಾಡಿದ್ರಿ ರಿಜೆಕ್ಟ್ ಅಂದ್ರೆ ಏನು ಅದನ್ನೆಲ್ಲರಿ ಚೆಸ್ಸಿ ನಂಬರ್ ಕರೆಕ್ಟ್ ಮಾಡ್ಕೋಬೇಕ್ರಿ ಅದನ್ನು ಬಿಟ್ಟರೆ ಮತ್ತೆ ಇಲ್ಲಿ ತೊಟ್ಟರೆ ಇಂಡಿಕೇಟ್ರ್ ಬಿ ಈ ಥರ ಇದಾವೆ ಅಂತೀರಿ ಅಂದರೆ ಮುಂದಿನದ ಇಂಡಿಕೇಟ್ರ್ ಆದರೆ ಹಿಂದಿಂದ ಎಲ್ಲತ್ತೆ ಇಂಡಿಕೇಟ್ರ್ ಒಂದು ಬರ್ದಾರೆ ಹಿಂದಿನ ಇಂಡಿಕೇಟ್ರ್ ಹಚ್ಕೊರಿ ಅಂತ ಅದತ್ತು ಬರೆದ್ರು ನೋಡಿರಿ ಅದ್ರ ಸಲುವಾಗಿ ಮತ್ತು ಇಲ್ಲೇನೇ ಇದಾವ್ರಿ ಇನ್ನೇನು ನಾವು ಏಜೆಂಟ್ ಇದಾರೆ ನೋಡ್ರಿ ಏಜೆಂಟ್ ಹೇಳಿರಿ ಅವ್ರವ್ರದ್ದು ಸರ್ರೋಡ್ ಏನು ಮಾತ್ರ ಕೂತಿರ್ತಾರೆ ಮತ್ತು ಈ ಥರ ಚೇಂಜ್ ಮಾಡ್ಕೊಂಡಿದ್ದಾರೆ ನಂಬರ್ ಅಟ್ಟ ಇದನ್ನ ನಂಬರ ಇದನ್ನ ಮಾಡ್ಕೊಂಡಿದ್ರು ಕರೆಕ್ಟ್ ಮಾಡ್ಕೊರಿ ಕಾಗದ ತಪ್ಪೈತಿ ಈ ಥರ ತಪ್ಪೈತಿ ಅಂತಂದ ಅದನ್ನ ಕರೆಕ್ಟ್ ಮಾಡ್ಕೋರಿ ಮಾಮ ಭೀ ಫೋನ್ ಹಚ್ಚೈತ್ರಿ ಮಾಮಗೆ ಮೇನ್ ಇದ್ರಿಗೆ ಎಲ್ಲ ಅವ್ರ ಗಜಿ ಹಚ್ಚ ಡಾಕ್ಟರ್ದ ಅವ್ರಿಗೆ ಫೋನ್ ಹಚ್ಚಿತ್ತು ಮಾಮ ಹೇಳಿದ್ರು ಎಲ್ಲ ನನ್ನ ಮಾಡ್ಕೊತಾನು ಇನ್ನು ಡಾಕ್ಟರ್ ತೊಗೊಂಡು ವಾಪಸ್ ಬಂದುಬಿಡ್ರಿ ನೀವು ಇದ್ರು ಡಾಕ್ಟರ್ ತೊಗೊಂಡು ಹೋಗ್ರಿ ಅಂತ ನಡಿ ಫೋನ್ ಅಂತ ನಡಿ ಮತ್ತು ಕೇಳಿನಾರ ಅವ್ರಿಗೆ ಮತ್ತೆ ಡಾಕ್ಟರ್ ತೊಗೊಂಬರ್ಕತ್ತೇನತ್ತ ಅವ್ರು ಅಂದ್ರೆ ಡಾಕ್ಟ್ರ್ ಏನು ತರಕತ್ತಲ್ಲ ನಿಮ್ಮ ಇದನ್ನು ಹೋದ್ರೆ ನಡೀತಿದ್ದೆ ಅಂದರು ಹೋಗ್ಬಿಡ್ರಿ ಅಂತ ಅವ್ರದ್ದು ಮಾಡ್ಕೋದ್ರಿ ಏಜೆಂಟ ಬಂದು ಮಾಮ ಇಲ್ದ್ರೆ ಮನೆಗೆ ಬಂದ ಎಮ್ಗಳು ನೀರು ಕುಡ್ಸ್ಕೊಂಡ್ರಿ ನೋಡ್ರಿ ಎಮ್ಮೆ ನೀರು ಕುಡಿಗೈತಿ ಇನ್ನು ಕರಿಗಟ್ಟು ನೀರು ಕುಡ್ಸ್ಕೊಂಡ್ರತ್ತೆ ಕರುಗಳಿಗೆ ಅಷ್ಟು ಕರಿಗೆ ಮತ್ತು ಆಡುವಷ್ಟು ನೀರು ಕುಡ್ಸನ್ರಿ ಆಮೇಲೆ ಅಲ್ದ್ರೆ ಊಟ ಮಾಡಿ ಇಲ್ದ್ರೆ ಫೈನಲಿ ಕಬ್ಬಿನ ಸೀಸನ್ ಸ್ಟಾರ್ಟ್ ಆಗೈತ್ರಿ ಇವತ್ತು ಕಬ್ಬಾ ಕಡಿ ಕರು ಇನ್ನೊಂದು ಡಬ್ಬಿ ಹೋಗೈತಿ ಇವತ್ತೊಂದು ಡಬ್ಬಿ ಹೊಂಟಿದವ್ರಿ ಆ ಡಬ್ಬಿ ಇಲ್ಲದ್ರೆ ಪೂಜೆ ಮಾಡಿದ್ವಿ ಹೊಸ ಡಬ್ಬಿ ತಂದಿದ್ರು ಅವತ್ತೊಂದು ಪೂಜೆ ಮಾಡಿದೈತಿ ಅದಕ್ಕೆ ಇಲ್ಲದ್ರೆ ಏನು ಸಾಮಾನು ಬೇಕಲ್ಲ ಅವೆಲ್ಲ ಸಾಮಾನು ತೊಗೊಂಬಂದಿಟ್ಟೇನ್ರಿ ಹಾರ ಬಿಟ್ಟು ಹುಡುಗಿ ಎಲ್ಲ ತಂದನು ಹಾರಾಟ ಹೇಳಿದನ್ರಿ ಫೋನ್ ಹಚ್ಚಿನ್ರಿ ಅನ್ನಾಗ ಒಬ್ಬರ ಊರಾಗ ಅವ್ರಿಗೆ ಹಾರ ಮಾಡ್ತಾನೆ ಇದ್ರು ಹಾರಾಟ ತೊಗೊಂಡಿರ್ತಾವೆ ಹೋಯ್ತು ಡಬ್ಬಿ ಎಲ್ಲ ಪೂಜೆ ಮಾಡಿ ಬರೋಣ್ರಿ ಅಂತ ಇನ್ನೂ ಊಟ ಬೇಲ್ರಿ ಊಟ ಮಾಡಿ ಆಮೇಲೆ ಇಲ್ಲದ್ರ ಹೊಲಕ್ಕೆ ಬಂದ್ರಿ ಇಲ್ಲಿಲ್ದ್ರ ಅಣ್ಣವೆಲ್ಲ ಈಗ ಕಬ್ಬ ಏರಿ ಟ್ಯಾಕ್ಟ್ರಿಗೆ ಹಗ್ಗ ಕಟ್ಕಾರ ನೋಡ್ರಿ ಕಬ್ಬಿಗೆ ಸಿಲಿಂಗ್ಗಳು ಹಾಕಾರ್ರಿ ನೋಡ್ರಿ ಕಬ್ಬ ಎಲ್ಲ ಹೇರಿ ಪೂರ ಸಿಲಿಂಗ್ ಹಾಕೋದು ಚಾಲು ಐತಿ ಇನ್ನು ಈ ಸಿಲಿಂಗ್ ಎಲ್ಲ ಹಾಕೋದಾಗ ನಾನು ಪೂಜೆ ಮಾಡ್ತಾರೋ ನೋಡಿ ಇದು ಏರೋದು ಹೆಂಗೆ ಇರ್ತೀವಿ ನೋಡಿಲ್ಲ ಹಿಂಗೆ ಕಡ ಏರ್ಕೋದು ನೋಡಿ ಬಿಂಡೆ ತೊಗೊಂಡು ಇದು ನೋಡಿದ್ರಿ ಎದ್ದು ಕಡ ಏರ್ಕೋತ ಅವ್ರು ಹೋಗಿ ಮ್ಯಾಕ್ ಕೊಡ್ಬೇಕಲ್ಲಿ ಭಾಳ ಗಟ್ಟಿ ಐತ್ರಿ ಇದ ನೋಡ್ದೆ ಸಸಾರಿಲ್ಲ ನೋಡಿ ಜಗ ಭಾಳ ಐತನ ಐತ್ರಲ್ಲ ಹೊರ ಬಂದ ಜಗ ಎಲ್ಲ ಸುಲಿಗಾರ ತೈಕರ್ ಸಿಲಿಂಗ್ ಕರ್ತಾರೆ ನೋಡ್ರಿ ನೋಡು ಫೈನಲಿ ಕಬ್ಬಿನ ಸೀಸನ್ ಸ್ಟಾರ್ಟ್ ಆಯ್ತು ನೋಡ್ರಿ ಈಗ ಕಬ್ಬ ಏರಿದಾರೆ ಪೂರ ಒಂದು ಟ್ರೈಲ್ ಇಲ್ಲದ್ರೆ ಈಗ ತುಂಬಿ ಅಲ್ಲಿ ನಿಲ್ಸಿದಾರೆ ರೀ ಮತ್ತೊಂದು ಟ್ರೈಲ್ ಇಲ್ದ್ರೆ ಬೈಕರು ಇನ್ನಿಲ್ಲದ್ರೆ ಅಲ್ಲಿ ಹೋದ್ ಹಚ್ಚೊಂಡ್ರಿ ಎರಡು ಹಚ್ಚಿ ಹೆಂಗೆ ಪೂಜೆ ಮಾಡ್ರಿ ಅಂತ ಇಲ್ಲಿ ನೋಡ್ರಿ ಅಣ್ಣಗಳು ಗ್ಯಾಂಗ್ ಅದಾರ ಹಾಂ ಇನ್ನಿಲ್ದ್ರೆ ಅಲ್ಲಿ ಮುಂದೆ ಟ್ರಾಕ್ಟರ್ ಡಬ್ಬಿ ಐತಿ ಮತ್ತೊಂದು ಅಲ್ಲಿ ಹಚ್ಚಿದ್ರ ಏನ ತೊಗೊಂಬೈತಿ ಎಲ್ಲ ಪೂಜೆ ಮಾಡ್ರಿ ಅಂತ ಪೂಜೆ ಮಾಡಿಲ್ಲದ್ರೆ ನಾನು ನಿಮಗೆ ಪೂರ ಸ್ಟಾರ್ಟಿಂಗ್ ಹಿಡ್ಕೊಂಡು ಎಂಟತಾನೆ ಎಲ್ಲ ತೋರಿಸ್ತಾನೆ ಅಂತಾರೆ ಅಂದ್ರೆ ಕಬ್ಬ ಇಲ್ಲಿ ಯಾವ್ದಾರು ಕಡಿತಾರೋ ಯಾವ ಥರ ಹೇಳ್ತಾರೋ ಮತ್ತಲ್ಲದ್ರೆ ಈ ಥರವಾಗಿ ಹೆಂಗೆ ಕ್ರೇನ್ ಹಚ್ಚಿ ಹೆಂಗೆ ಎಬ್ಸ್ತಾರೋ ಅಂತ ಅಲ್ಲಿ ಆಗ ಫ್ಯಾಕ್ಟ್ರಿದಾಗ
ಎಬ್ಸ್ತಾರೆ ಮತ್ತೆಲ್ಲ ಏನೇನು ನೋಡ್ರಿ ಅಲ್ಲಿ ಒಳಗೆ ಫ್ಯಾಕ್ಟ್ರಿ ಮೇ ಬಿ ಬಿಡ್ಲು ಅನಿಸ್ತೈತ್ರಿ ಯಾಕಂದ್ರೆ ಒಳಗೆ ವಿಡಿಯೋ ಅಲಾವೆಲ್ಲ ಅನಿಸ್ತೈತಿ ಕೇವನು ನೋಡ್ರಿ ಎಲ್ಲ ವಿಡಿಯೋ ಅಲಾವೈತೆ ತಗೋರಿ ವಿಡಿಯೋ ಮಾಡ್ರಿ ಅಂತ ಫ್ಯಾಕ್ಟ್ರಿದ ನಾಳೆ ಈಗ ಇಲ್ದ್ರ ಅದು ಹಾರ ಇಲ್ಲ ಅಂತ ಬಂದ್ರೆ ಟ್ಯಾಕ್ಟರ್ಗೆ ಹಾರ ಎಲ್ಲ ಆಗಿತ್ರಿ ಮತ್ತು ಇಲ್ದ್ರ ಟ್ಯಾಕ್ಟರ್ ಎಲ್ಕ ಫಸ್ಟ್ ಟೈಮ್ ಏನು ಇದಕ್ಕೋಗೋದು ನೋಡ್ರಿ ಫ್ಯಾಕ್ಟ್ರಿ ಈಗೆಲ್ಲ ಟ್ಯಾಂಕಿ ಆಟ ಹೊಡಿಕಾರೆ ಟ್ಯಾಂಕಿ ಹೊಡೆದಾದ ಕೂಡಲೇ ಟ್ಯಾಕ್ಟರ್ ಇಲ್ಲದ್ರೆ ಫ್ಯಾಕ್ಟ್ರಿ ಹೋಗಿ ರೆಡಿ ಐತೆ ನೋಡ್ರಿ